ಮೊದಲಿಗೆ ನೀವು ಕ್ಲಬ್ಹೌಸ್ ಅಪ್ಲಿಕೇಶನ್ನ ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಲಾಗಿನ್ ಆಗಿದ್ದೀನಿ, ಬಟ್ ಇಲ್ಲಿ ನಾನು ನಿಮಗೆ ಮೊದಲಿಂದ ತೋರಿಸ್ತಾ ಇದ್ದೀನಿ. ಇಲ್ಲಿ ಗೆಟ್ ಯುವರ್ ಯೂಸರ್ ನೇಮ್ ಅಂತ ಇದೆ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ನನ್ನ ಫೋನ್ ನಂಬರ್ ಮುಖಾಂತರ ಲಾಗಿನ್ ಆಗುತ್ತೆ. ಯಾಕಂದರೆ ನಾನು ಆಲ್ರೆಡಿ ನೇಮ್ ಹಾಕಿ ಲಾಗಿನ್ ಆಗಿರೋದ್ರಿಂದ ಈಗ ನನಗೆ ಫೋನ್ ನಂಬರ್ ಹಾಕಿ ಲಾಗಿನ್ ಆಗೋದು ಮಾತ್ರ ತೋರಿಸುತ್ತೆ. ಆಲ್ರೆಡಿ ನಾನು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ನೀವೀಗ ಈ ಥರ ಲಾಗಿನ್ ಆಗಬೇಕಾಗುತ್ತೆ. OTP ಬರುತ್ತೆ ಒಂದು. ಸೊ ನೀವು ನೆಕ್ಸ್ಟ್ ಲಾಗಿನ್ ಆದರೆ ಸಾಕು. ಅಕೌಂಟ್ ಕ್ರಿಯೇಟ್ ಮಾಡೋದು ಈಸಿ, ಅಷ್ಟೇನು ಕಷ್ಟ ಇಲ್ಲ. ಸೊ ನೆಕ್ಸ್ಟು ನಿಮಗೆ ಲಾಗಿನ್ ಆದ ನಂತರ ನಿಮ್ಮ ಪ್ರೊಫೈಲಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲಲ್ಲಿ ನಿಮ್ಮ ಬಯೋಡೇಟಾ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಚಾಟ್ ರೂಮ್ಗಳು ನೋಡ್ತಾ ಇರ್ತೀರ. ಇವರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ ಯಾವುದ್ರ ಬಗ್ಗೆ, ಒಂದು ಟೆಕ್ ನ್ಯೂಸ್ ಬಗ್ಗೆ ಅಥವಾ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಇವರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಅವ್ರವ್ರ ಲ್ಯಾಂಗ್ವೇಜಲ್ಲಿ ಅವ್ರವ್ರ ಟಾಪಿಕಲ್ಲಿ ಅವರು ಮಾತಾಡ್ತಾ ಇರ್ತಾರೆ. ಸೊ ಅವ್ರವ್ರದ್ದೊಂದು ಚಾಟ್ ರೂಮ್ ಕ್ರಿಯೇಟ್ ಮಾಡ್ಕೊಂಡು ಓಕೆನಾ, ಅದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮುಂದೆ. ಅದಕ್ಕೆ ಮುಂಚೆ ನನಗೆ ನೋಟಿಫಿಕೇಷನ್ಸ್ ಬಂದಿದೆ, ಅದನ್ನ ನಾನು ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಫ್ರೆಂಡ್ದು ಒಂದು ಇವೆಂಟ್, ಫ್ರೆಂಡ್ನ ಏನು ಇನ್ವೈಟ್ ಮಾಡಿ ಅಂತ ಒಂದು ಬಂದಿದೆ. ಸೊ ಅದನ್ನು ನಾನು ಅವನಿಗೆ ಇನ್ವೈಟ್ನ ಕಳಿಸ್ತಾಯಿದ್ದೀನಿ. ಸೊ ಅಷ್ಟೇ. ಸೊ ನೆಕ್ಸ್ಟು ಹಂಗೆ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಒಂದಷ್ಟು ಗ್ರೂಪ್ ಇದೆ. ಸೊ ಅವ್ರನ್ನ ನಾನು ನೋಡ್ಬೋದು. ನೆಕ್ಸ್ಟು ನನ್ನ ಪ್ರೊಫೈಲ್ಗೆ ನೀವು ಹೋಗೋದಾದ್ರೆ ಸಂತೋಷ್ MC ಅಂತ ಇದೆ. ಸೊ ನೀವು ನನ್ನ ಫಾಲೋ ಮಾಡಬಹುದು, ನನ್ನ ಫೋಟೋ ಇದೇ ಇರುತ್ತೆ. ಸೊ ನೆಕ್ಸ್ಟು ನಾನು ವೆರಿಫೈ ಇಮೇಲ್, ಅಂದರೆ ನಿಮ್ಮ ಇಮೇಲ್ ಐ ಡಿ ಇದ್ದರೆ ಅದನ್ನ ವೆರಿಫೈ ಮಾಡ್ಕೋಬೋದು. ನಾನು ಈಗ ನಿಮಗೆ ಮಾಡಲ್ಲ. ಸೊ ಅಂದರೆ ಮಾಡೋದು ತೋರಿಸ್ಬೋದಿತ್ತು, ಬಟ್ ನಾನು ವೆರಿಫೈ ಮಾಡಲ್ಲ. ಬಟ್ ನನಗೆ ಬೇಡ, ಅದು ಅಷ್ಟೇ ಸಾಕು ಅಂತ ನಾನು ಸುಮ್ಮನೆ. ನೆಕ್ಸ್ಟು ನೀವು ನಿಮ್ಮ ಸರ್ಚ್ ಆಪ್ಷನ್ಗೆ ಹೋಗ್ಬಿಟ್ಟು ನಿಮ್ಮ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರ ಹೆಸ್ರನ್ನ ಸರ್ಚ್ ಮಾಡಿದ್ರೆ ಅವ್ರದ್ದು ಬರುತ್ತೆ. ಇಲ್ಲ ಕ್ಲಬ್ಸ್ ಅಂತ ಇರುತ್ತೆ, ಅಲ್ಲಿ ಕೂಡ ನೀವು ಸರ್ಚ್ ಮಾಡ್ಬೋದು. ನಾನು ಫ್ರೆಂಡ್ಸ್ ಅಂತ ಯಾರು ನನಗೆ ಈಗ ಸದ್ಯಕ್ಕೆ ಯಾರು ಬೇಕಾಗಿಲ್ಲ. ಸೊ ನಿಮಗೆ ಕನ್ನಡ ಅಂತ ಈಸಿಯಾಗಿ ಅರ್ಥ ಆಗೋದು ತೋರಿಸ್ತಾಯಿನಿ, ಅಷ್ಟೇ, ಏನೇನಿಲ್ಲ. ಸೊ ಕ್ಲಬ್ಸಲ್ಲಿ ಸರ್ಚ್ ಮಾಡ್ತೀನಿ. ಇಲ್ಲಿ ಒಂದಷ್ಟು ಜಸ್ಟ್ ಕನ್ನಡ ಕಟ್ಟೆ ಅಂತ ಒಂದಷ್ಟು ಗ್ರೂಪ್ಗಳಿದೆ. ನೀವು ಇದಕ್ಕೆ ಜಾಯಿನ್ ಆದರೆ ನೀವು ಅವ್ರನ್ನ ಫಾಲೋ ಮಾಡೋದ್ರಿಂದ ಗ್ರೂಪ್ನ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಯಾವುದೇ ಹೊಸ ಏನೇನು ಇದು ಹಾಕಿದ್ರೆ, ಏನಂದರೆ ಚಾಟ್ ರೂಮ್, ಅಂದರೆ ಚಾಟ್ ಲೈವಾಗಿ ಮಾತಾಡೋದು ಸ್ಟಾರ್ಟ್ ಆದರೆ ಅವ್ರದ್ದು ನಿಮಗೆ ಮೆಸೇಜ್ ಬರುತ್ತೆ. ನಾನು ಇದನ್ನ ಈ ಅಕೌಂಟ್ನ ಫಾಲೋ ಮಾಡ್ತೀನಿ. ಸೊ ಫಾಲೋ ಮಾಡೋದ್ರಿಂದ ನನಗೆ ಈ ಚಾಟ್ ರೂಮಲ್ಲಿ ಯಾವ್ದಾದ್ರು ಆಡಿಯೋ ಟಾಕ್, ಅಂದರೆ ಮಾತಾಡೋದೇನಾದ್ರು ಶುರು ಆಗುತ್ತೆ ಅಂದರೆ ಅದು ಮೆಸೇಜ್ ಬರುತ್ತೆ. ನಾನು ಆವಾಗ ಜಾಯಿನ್ ಆಗ್ಬೋದು ಗ್ರೂಪ್ಗೆ, ಓಕೆನಾ. ಸೊ ಫಾಲೋ ಕೊಟ್ಕೊಳ್ಳಿ, ನೀವು ಸರ್ಚ್ ಮಾಡಿ, ನಿಮ್ಗೆ ಇಷ್ಟ ಆದವ್ರನ್ನ ಸರ್ಚ್ ಮಾಡಿ ಕೊಟ್ಕೋಬೋದು. ನೆಕ್ಸ್ಟು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಒಂದಷ್ಟು ಗ್ರೂಪ್ಗಳು, ಅವ್ರವರು ಮಾತಾಡ್ತಾರೆ, ನೀವು ಕೂಡ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಇವೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಯಾವ ಇವೆಂಟ್ ಇದೆ, ಸೊ ಅದನ್ನು ನೋಡಿ, 7 PM ಅಂದರೆ 7 ಗಂಟೆಗೆ ಒಂದು ಇವೆಂಟ್ ಇದೆ. ಸೊ ಅದು ನೆಕ್ಸ್ಟು ಯಾವ್ಯಾವಾಗ ಅಂತ ತೋರಿಸುತ್ತೆ ಅಷ್ಟೇ. ಸೊ ನೀವು ಯಾರನ್ನಾದರೂ ಇನ್ವೈಟ್ ಮಾಡೋದ್ರು ಕೂಡ ಮಾಡ್ಬೋದು. ಇಲ್ಲಿ ಇನ್ವೈಟ್ ಮಾಡೋದ್ರಿಂದ ನಿಮ್ಮ ಫ್ರೆಂಡ್ಸ್ ಕೂಡ ಜಾಯ್ನ್ ಆಗ್ಬೋದು. ಸೊ ಈಗ ಸದ್ಯಕ್ಕೆ ಅದು ಆಪ್ಷನ್ ಇಲ್ಲ. ಸೊ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ, ಓಕೆನಾ. ಸೊ ಇನ್ನೂ ಒಂದಷ್ಟು ಗ್ರೂಪ್ಗಳು ಅವ್ರವರು ಏನೇನು ಮಾತಾಡ್ತಾ ಇರ್ತಾರೆ. ನೆಕ್ಸ್ಟು ನೀವು ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ, ಇಲ್ಲಿ ಓಪನ್ನು, ಸೋಷಿಯಲು, ಕ್ಲೋಸ್ಡ್ ಅಂತ ಇರುತ್ತೆ. ಓಪನ್ನಲ್ಲಿ ನೀವು ಹೋದರೆ ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು, ಓಕೆನಾ. ನಿಮ್ಮ ವರ್ಲ್ಡ್ ವೈಡ್ ಯಾರಿದ್ರೂ. ಸೋಷಿಯಲ್ಗೆ ಹೋದರೆ ನೀವು ಯಾರನ್ನು ನಿಮ್ಮ ರೂಮಲ್ಲಿ ಯಾರು ಇರ್ತಾರೆ ಅಂದರೆ ನಿಮ್ಮ ಗ್ರೂಪಲ್ಲಿ ಅವ್ರು ಮಾತ್ರ. ಇನ್ನು ಕ್ಲೋಸ್ಡ್ ಅಂದರೆ ನೀವು ಮಾತ್ರ ಚಾಯ್ಸ್ ಮಾಡಬೇಕು, ಯಾರ್ಯಾರು ಬೇಕು ಚೂಸ್ ಮಾಡ್ಕೋಬೇಕಾಗುತ್ತೆ, ಅವರವರೇ ಮಾತ್ರ ಇರಬೇಕಾಗುತ್ತೆ. ಸೊ ನಾನಿಲ್ಲಿ ಓಪನ್ ಕೊಟ್ಟು ಇದು ಮಾಡ್ತೀನಿ. ಬಟ್ ಟಾಪಿಕ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಥರ ಟಾಪಿಕ್, ನಾನು ಒಂದು ಫಿಲಮ್ ಸ್ಟೋರಿ ಅಂತ ನಾನು ಒಂದು ಟಾಪಿಕ್ನ ಕ್ರಿಯೇಟ್ ಮಾಡ್ಕೊತೀನಿ. ನನಗೆ ಫಿಲಮ್ ಸ್ಟೋರಿ ಯಾರು ಫ್ರೆಂಡ್ಸ್ ಇರ್ತಾರೆ ಅವರೆಲ್ಲ ಕೂಡ ನನ್ನ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಸೊ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅಂತ. ಸೊ ಆ ಥರ ವರ್ಲ್ಡ್ ವೈಡ್ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಸೊ ನಾನು ಓಪನ್ ಫಿಲಮ್ ಸ್ಟೋರಿ ಬಗ್ಗೆ ಟಾಪಿಕ್ ಸೆಟ್ ಮಾಡಿ ಲೆಟ್ಸ್ ಗೋ ಕೊಟ್ಟರೆ ನಿಮಗೆ ಒಂದು ಚಾಟ್ ರೂಮ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಆಡಿಯೋ ಟಾಕು, ಅಂದರೆ ಮಾತಾಡೋದು ಎಲ್ಲರೂ ಕೂಡ ಮಾತಾಡ್ಬೋದು, ಯಾರು ಬೇಕಾದರೂ ಏನು ಬೇಕಾದರೂ ಮಾತಾಡ್ಬೋದು, ಓಕೆನಾ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಓಪನ್ ಟು ಎವ್ರಿ ಒನ್ ಅಂತ ಶೋ ಆಗುತ್ತೆ. ನೆಕ್ಸ್ಟು ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ನಿಮಗೆ ನಿಮ್ಮ ಪ್ರೊಫೈಲ್ ಫಸ್ಟು ಶೋ ಆಗುತ್ತೆ, ಯಾರು ಕ್ರಿಯೇಟ್ ಮಾಡಿರ್ತಾರೆ ಅವರು. ನೆಕ್ಸ್ಟು ನೀವು ಯಾರನ್ನಾದ್ರು ಜಾಯಿನ್ ಮಾಡ್ಕೋಬೋದು, ಇಲ್ಲಾಂದರೆ ಮೆಸೇಜ್ ಕಳಿಸ್ಬೋದು, ಇನ್ವೈಟ್ ಮಾಡ್ಬೋದು ಅವ್ರನ್ನ. ನೀವು ವಾಟ್ಸಪ್ ಮುಖಾಂತರ, ನಿಮ್ಮ ಫೇಸ್ಬುಕ್ ಮುಖಾಂತರ, ಇನ್ಸ್ಟಾಗ್ರಾಮ್ ಇದರಿಂದ ಶೇರ್ ಮಾಡಿದ್ರೆ ಅವರು ಬರ್ತಾರೆ, ಜಾಯ್ನ್ ಆಗ್ತಾರೆ. ಸೊ ನೆಕ್ಸ್ಟು ನೀವಿಲ್ಲಿ ಈ ಥರ ರೈಸ್ಡ್ ಹ್ಯಾಂಡ್ ಅಂತ ಕ್ಲಿಕ್ ಇರುತ್ತೆ. ಅದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾರಾದರೂ ರೈಸ್ ಮಾಡಿದರೆ ಹ್ಯಾಂಡು, ಅವ್ರಿಗೆ ಏನಾದ್ರು ಡೌಟ್ಸ್ ಇದ್ದರೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ. ಇಲ್ಲ ಅವರು ಯಾರು ಬೇಕಾದರೂ ಕ್ಲಿಯರ್ ಮಾಡ್ಬೋದು. ಡೌಟ್ಸ್ ಯಾರ ಹತ್ರ ಇರುತ್ತೆ ಅವ್ರು ಮೆನ್ಷನ್ ಮಾಡಿ ಕೇಳ್ಬೋದು ಡೌಟ್ಸ್ನ. ನೆಕ್ಸ್ಟು ನೀವಿಲ್ಲಿ ಎಂಡ್ ರೂಮ್ ಅಂತ ಇರುತ್ತೆ, ಇಲ್ಲ ಸರ್ಚ್ ರೂಮ್ ಅಂತಲೂ ಇರುತ್ತೆ, ಶೇರ್ ಅಂತಲೂ ಇರುತ್ತೆ. ಅದನ್ನು ನೀವು ಮಾಡೋದ್ರಿಂದ ನಿಮಗೆ ಒಂದು ಹೊಸ ರೂಮ್ ಕೂಡ ಸಿಗುತ್ತೆ. ಇಲ್ಲ ನಾನು ಎಂಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಥರ ನೀವು ನೋಡ್ತಾ ಇದ್ದೀರಲ್ಲ, ಕ್ಲಬ್ ಹೌಸ್ ಅಪ್ಲಿಕೇಶನ್ಸ್ ಈಸಿ ಇದೆ, ನೀವು ಕೂಡ ಇದರಲ್ಲಿ ಕ್ರಿಯೇಟ್ ಮಾಡಿ ಇದು ಮಾಡೋದು. ನೆಕ್ಸ್ಟು ನನ್ನ ಪ್ರೊಫೈಲಲ್ಲಿ ನಿಮಗೆ ಒಂದು ನಿಮ್ಮ ಬಯೋಡೇಟಾನ ನೀವು
ಯಾವ ಥರ ಹಾಕ್ಬೋದು ಅಂತ ನೋಡಿ. ಇಲ್ಲಿ ಆ್ಯಡ್ ಬಯೋ ಅಂತ ಇದೆ. ಸೊ ನಿಮ್ಮ ಬಯೋಡಾಟಾ ಅಂದರೆ ನೀವು ಏನು ಆಗಿದ್ದೀರಾ, ನೀವು ಏನೇನು ವರ್ಕ್ ಮಾಡ್ತಿದ್ದೀರಾ, ನೀವು ಯಾವ ಪ್ಲೇಸು ಅದನ್ನ ನೀವು ಮೆನ್ಷನ್ ಮಾಡಬೇಕು. ಸೊ ನಾನು ಇಲ್ಲಿ ನಾನು ಆಲ್ರೆಡಿ ಒಂದು ಫಿಲಮಲ್ಲಿ ಒಂದು ಸಣ್ಣ ರೋಲ್ನ ಆ್ಯಕ್ಟ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಆ್ಯಕ್ಟರ್ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದ್ರಿಂದ ಯೂಟ್ಯೂಬರ್ ಅಂತ ಕೂಡ ಹಾಕ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದಾರೆ ಯೂಟ್ಯೂಬರ್ ಅಂತ ನಾನು ಟೈಪ್ ಮಾಡಿ ಯೂಟ್ಯೂಬರ್ ಆಗ್ತಾಯಿದ್ದೀನಿ. ನನ್ನ ಪ್ಲೇಸು ಬೆಂಗಳೂರು. ಸೊ ಬೆಂಗಳೂರನ್ನು ನಾನು ಅದನ್ನು ಮೆನ್ಷನ್ ಮಾಡ್ತಾಯಿದ್ದೀನಿ. ಸೊ ನೀವು ಹೀಗೇ ನಿಮ್ಮ ಪ್ರೊಫೈಲಲ್ಲಿ ನಿಮ್ಮ ಬಯೋಡೇಟಾ ಏನಿದೆ ಅದನ್ನ ನೀವು ಮೆನ್ಷನ್ ಮಾಡಿ ಬಿಡ್ಬೋದು. ವಿತ್ ಸಿಂಬಲ್ಸ್ ಕೂಡ ನೀವು ಹಾಕ್ಬೋದು. ಅದರಲ್ಲಿ ನಾನು ಸೇವ್ ಮಾಡ್ತಾಯಿದ್ದೀನಿ. ಇಷ್ಟೇ ಸಾಕು ಅಂತ ನಿಮಗೆ ಇಲ್ಲಿ ಶೋ ಆಗುತ್ತೆ. ನಿಮ್ಮ ಪ್ರೊಫೈಲಲ್ಲಿ ಬಯೋಡೇಟಾ ಆ್ಯಕ್ಟರು, ಯೂಟ್ಯೂಬರು, ಬೆಂಗಳೂರು ಅಂತ ಆಗುತ್ತೆ. ನೆಕ್ಸ್ಟ್ ನೀವು ಸೆಟ್ಟಿಂಗ್ಸಲ್ಲಿ ಹೋದರೆ ಒಂದಷ್ಟು ಆಪ್ಷನ್ಸ್ ಕೂಡ ಇರುತ್ತೆ ನಿಮ್ಮ ಪ್ರೈವಸಿ ಬಗ್ಗೆ ಎಲ್ಲ, ಅದನ್ನ ನೀವು ನೋಡ್ಬೋದು. ನೆಕ್ಸ್ಟು ಓಕೆನಾ, ಇಷ್ಟೇ ಕ್ಲಬ್ ಹೌಸ್ ಅಪ್ಲಿಕೇಶನಲ್ಲಿ. ಸೊ ನೀವು ಯೂಸ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ವೀಡಿಯೋಗೆ. ಓಕೆನಾ, ನಿಮಗೇನಾದ್ರು ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೆ ಡೌಟ್ಸ್ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.